ಇಶಾ ಫೌಂಡೇಶನ್ಗೆ ಡಿಕೆಶಿ ಹೋಗಿದ್ದಕ್ಕೆ ಕೈ ಕೊತ ಯಾಕೆ ಹೋದ್ರಿ? ಯಾರನ್ನ ಕೇಳಿ ಹೋದ್ರಿ? ರಾಹುಲ್ ಅಣಕಿಸಿದ ಕಾರ್ಯಕ್ರಮ ನಿಮಗೆ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಡಿಕೆಶಿ ವಿರುದ್ಧ ನಿಗಿ ಕೆಂಡ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಎಐಸಿಸಿ ಕಾರ್ಯದರ್ಶಿಯಿಂದ ಆಕ್ಷೇಪ ವ್ಯಕ್ತವಾಗಿದೆ. ಡಿಕೆ ಶಿವಕುಮಾರ್ ಜಾತ್ಯತೀತ ಸರ್ಕಾರದ ಡಿಸಿಎಂ ಆರ್ಎಸ್ಎಸ್ ಸಿದ್ಧಾಂತದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಜಗ್ಗಿ ವಾಸುದೇವ ಜೊತೆ ವೇದಿಕೆ ಹಂಚಿಕೆಗೆ ಕಾಂಗ್ರೆಸ್ ಕೆಂಡವಾಗಿದೆ. ರಾಹುಲ್ ಗಾಂಧಿ ಯಾರು ಅಂತ ಹೇಳಿ ಕೇಳಿದ್ರು ಜಗ್ಗಿ ವಾಸುದೇವ. ಅಲ್ಲಿ ಕರೆದಿರುವಂತವರೆಲ್ಲರೂ ಕೂಡ RSSನ ಹಿನ್ನೆಲೆಯನ್ನ ಹೊಂದಿರುವವರು. ಡಿಕೆ ಶಿವಕುಮಾರ್ ಹೋಗಿದ್ ಎಷ್ಟು ಸರಿ? ಡಿಕೆ ಶಿವಕುಮಾರ್ ರವರ ನಿಲುವು RSSಗೆ ಹತ್ತಿರವಾಗಿದೆ ಅಂತ ಹೇಳಿ ಎಐಸಿಸಿ ಕಾರ್ಯದರ್ಶಿ PV ಮೋಹನ್ ಟ್ವೀಟ್ ಮಾಡೋದ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಯಾರು ಟೀಕೆ ಮಾಡಿದ್ರು ಅವರ ಜೊತೆಗೆ ಹೋಗಿ ವೇದಿಕೆಯನ್ನ ಹಂಚಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ನಂತರ ಇದೆಲ್ಲವೂ ಡೆವಲಪ್ಮೆಂಟ್ಸ್ ಆಗಿದೆ. ಒಂದೊಂದೇ ಪ್ರಶ್ನೆಗಳನ್ನ ಹಾಕೋದ್ರ ಮೂಲಕ ಕಾಂಗ್ರೆಸ್ನಲ್ಲಿಯೇ ಇದೀಗ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇಶಾ ಫೌಂಡೇಶನ್ಗೆ ಹೋಗಿದ್ದು, ಅದೇ ರೀತಿಯಾಗಿ ಕುಂಭಮೇಳದ ಪ್ರಶಂಸೆ ಮಾಡಿದ್ದು ಕಾಂಗ್ರೆಸ್ನಲ್ಲಿ ವಿರೋಧವಾಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್. ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಏನು ವೀರೇಶ್, ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ನಂತರ ಇದೆಲ್ಲವೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಇಶಾ ಫೌಂಡೇಶನ್ಗೆ ಹೋಗಿದ್ದು, ಎರಡನೆಯದಾಗಿ ಅದು ಕುಂಭಮೇಳದಲ್ಲಿ ಅವರು ಸ್ನಾನ ಮಾಡ್ಕೊಂಡು ಬಂದಿದ್ದು. ಅದಾದ ನಂತರ ಕುಂಭಮೇಳದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ ನಂತರ ಇದೀಗ ಜಗ್ಗು ವಾಸುದೇವ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ರಮ್ಯಾ, ಇಶಾ ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದ ವಿಚಾರಕವಾಗಿ ಸಂಬಂಧಿಸಿದಂತೆ ನಿನ್ನೆ ಶಿವರಾತ್ರಿ ಏನೋ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಮಾಡಲಾಗಿತ್ತು. ಇಶಾ ಯೋಗ ಕೇಂದ್ರ ಆಹ್ವಾನ ಮಾಡಿದಂತ ಆಹ್ವಾನ ಪತ್ರಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೂಲಕ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ, ನನಗೆ ಸಂತೋಷವನ್ನ ತಂದಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಅನ್ನ ಮಾಡಿದ್ರು. ಈ ಟ್ವೀಟ್ಗೆ ಎಐಸಿಸಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ PV ಮೋಹನ್ ಅವರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ರಾಹುಲ್ ಗಾಂಧಿ ಅವರನ್ನ ಅಣಕಿಸಿದವರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಎಐಸಿಸಿ ಕಾರ್ಯದರ್ಶಿ PV ಮೋಹನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಡಿಕೆಶಿ ಅವರು ಜಾತ್ಯತೀತ ಪಕ್ಷದ ಅಧ್ಯಕ್ಷ ಮತ್ತು ಜಾತ್ಯತೀತ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂತವರು. ಡಿಕೆ ಶಿವಕುಮಾರ್ ಅವರು RSS ಸಿದ್ಧಾಂತಕ್ಕೆ ಪೂರಕವಾದ ವ್ಯಕ್ತಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಾಕಷ್ಟು ತಪ್ಪು ಸಂದೇಶವನ್ನ ರವಾನೆ ಮಾಡುತ್ತೆ ಅಂತ ಹೇಳಿ PV ಮೋಹನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಏನಂತಂದ್ರೆ ಡಿಕೆ ಶಿವಕುಮಾರ್ ಅವರು ಭಾಗಿಯಾದಂತ ಏನು ಇಶಾ ಯೋಗ ಕೇಂದ್ರದಲ್ಲಿ ನಡೆದಂತ ಶಿವರಾತ್ರಿಯ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ RSS ಹಿನ್ನೆಲೆ ಉಳ್ಳಂತವರು ಸಾಕಷ್ಟು ಜನರು ಆಹ್ವಾನಿತರಾಗಿದ್ದಾರೆ. ವಿಶೇಷವಾಗಿ ಅಮಿತ್ ಶಾ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಇಡೀ ರಾತ್ರಿ ಎಲ್ಲ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳೋದು ಸಾಕಷ್ಟು ತಪ್ಪು ಸಂದೇಶವನ್ನ ಒಂದ್ ಕಡೆ ಕಳಿಸುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸರಿ ಅಲ್ಲ ಅಂತ ಹೇಳಿ PV ಮೋಹನ್ ಅವರು ಆಕ್ಷೇಪವನ್ನ ಒಂದ್ ಕಡೆ ಎತ್ತಿದ್ದಾರೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ನಾನು ಹಿಂದೂ ಹಾಗೆ ಸಾಯ್ತೀನಿ, ಹಿಂದೂ ಹಾಗೆ ಹುಟ್ಟಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಿ ಬಂದಿರುವಂತಹ ವಿಚಾರ, ಈ ಎಲ್ಲ ನಡೆಗಳು ಸಹ ಇದೀಗ ಎಐಸಿಸಿ ನಾಯಕರ ಆಕ್ಷೇಪಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು. ಮತ್ತು ಕಾಂಗ್ರೆಸ್ ನಲ್ಲೇ ಡಿಕೆ ಶಿವಕುಮಾರ್ ಅವರ ನಡೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.